ಜೋಳದ ರೊಟ್ಟಿ, ಚಪಾತಿ, ಅನ್ನ ಎಲ್ಲದರ ಜೊತೆ ಸೂಪರಾಗಿ ಹೊಂದುವ ಬದನೆಕಾಯಿ ಎಣ್ಗಾಯಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಒಮ್ಮೆ ಟ್ರೈ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಭಾಗ್ಯ. ಇವತ್ತು ಬದನೆಕಾಯಿ ಪಲ್ಯ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಬೇಕಾಗಿರೋ ಐಟಮು ಬದನೆಕಾಯಿ, ಈರುಳ್ಳಿ, ಟೊಮಾಟೊ ಅಷ್ಟೇ. ಬದನೆಕಾಯಿನ ಈ ಥರ ಸೀಳಾಗಿ ಕಟ್ಕೊಂಬಿಡಿ. ಒಂದು ಸ್ವಲ್ಪ ಹುಣಸೆ ಹಣ್ಣು ನೆನೆಯಿಡಿ. ಆಮೇಲೆ ಈರುಳ್ಳಿ ಕಟ್ ಮಾಡಿ, ಚಿಕ್ಕದಾಗಿರಬೇಕು, ಸ್ಮಾಲು. ಆಮೇಲೆ ಉದ್ದಕ್ಕೊಂದು ಹಾಫ್ ಹೆಚ್ಕೊಂಡಿಡಿ. ಟೊಮಾಟೊನೂ ಸಣ್ಣದಾಗಿ ಹೆಚ್ಕೊಂಬರಬೇಕು. ಮಿಕ್ಕಿದ್ದು ಮಸಾಲೆ ಪದಾರ್ಥನ ಹಾಕಬೇಕಾದ್ರೆ ಹೇಳ್ತೀನಿ. ಶೇಂಗಾನ ಹುರಿದು ಪುಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಅದೇ ಕಿಂಗ್ ಆಫ್ ರೆಸಿಪಿ. ಈಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಈರುಳ್ಳಿ ಹಾಕಿ ಸಣ್ಣದಾಗಿ ಹೆಚ್ಕೊಂಡಿರೋದು ಈರುಳ್ಳಿ, ಆಮೇಲೆ ಟೊಮಾಟೊ ಹಾಕಿ ಒಂದು ಚೂರು ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಆಗಬೇಕದು. ಮಿಕ್ಸ್ ಮಾಡಿ ಅದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿರುವ ಶೇಂಗಾ, ಇಲ್ಲಿ ಬೆಂಗಳೂರು ಸೈಡೆಲ್ಲ ಕಡಲೆ ಬೀಜ ಅಂತಾರೆ, ಅದನ್ನು ಚೆನ್ನಾಗಿ ಹುರಿದ್ಬಿಟ್ಟು ಪುಡಿ ಮಾಡಿರೋದಿರಬೇಕು. ಪುಡಿ ಮಾಡೋಣ ಅದು ಈರುಳ್ಳಿ ಟೊಮೊಟೊಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಎಷ್ಟು ಗ್ರೇವಿ ಬೇಕೋ ಅಷ್ಟು ಗ್ರೇವಿ. ಫಸ್ಟು ಒಂದು ಸ್ಪೂನು ಖಾರ ಹಾಕ್ಕೊಳ್ಳಿ. ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು. ಆಮೇಲೆ ಒಂದು ಚಿಟಿಕೆ ಅರಿಶಿಣ ಹಾಕ್ಕೊಳ್ಳಿ. ಒಂದು ಚಿಟಿಕೆ ಮಸಾಲೆ ಖಾರ ಅಂತ ನಮ್ಮ ಕಡೆ ಇರುತ್ತೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ, ಅದನ್ನೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ಸಾಂಬಾರು ಪೌಡ್ರ್, ಇಲ್ಲಿ ಬೆಂಗಳೂರಲ್ಲಿ ಸಿಗುತ್ತಲ್ಲ ಆ ಸಾಂಬಾರು ಪೌಡ್ರು ಒಂಚೂರು, ಬೇಕಾಗಿಲ್ಲ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸ್ವಲ್ಪ ಸಕ್ಕರೆ ಹಾಕಿ, ಒಂದು ಸ್ಪೂನ್ ಸಕ್ಕರೆ ಹಾಕಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮಿಕ್ಸ್ ಮಾಡಿ ಅದನ್ನು ಬೇಗ ಆಗುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಏನು ಅದೇ ಬದನೆಕಾಯಿನ ಹುರ್ಕೋಬೇಕು ಅಂತ ಏನಿಲ್ಲ, ಡೈರೆಕ್ಟ್ ಅದಕ್ಕೆ ಫಿಲ್ಲಿಂಗ್ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಹುಣಸೆ ಹಣ್ಣು ರಸ ಹಾಕಿ, ಚೆನ್ನಾಗಿ ಹುಣ್ಸ್ಬಿಟ್ಟು ಹುಣಸೆ ಹಣ್ಣು ರಸ ಹಾಕಿ, ಸ್ವಲ್ಪ ಗಟ್ಟಿ ಇರಲಿ, ಜಾಸ್ತಿ ತೆಳುವೇನು ಬೇಡ, ಸ್ವಲ್ಪ ಗಟ್ಟಿ ಇರಲಿ. ಅದನ್ನು ಕಲಿಸ್ಕೊಳ್ಳಿ, ಚೆನ್ನಾಗಿ ಕಲಿಸ್ಕೋಬೇಕು. ಮಾಡಿ ನೋಡಿ ನೀವು ಒಂದು ಸಾರಿ. ಇನ್ನು ಡೈಲಿ ಮಾಡ್ತೀರಾ, ಬದನೆಕಾಯಿ ಇತ್ತು ಅಂದರೆ ಎಣ್ಗಾಯಿ ಪಲ್ಯ ಮಾಡಬೇಕು, ಆ ಥರ ಮಾಡ್ತೀರಾ ಎಲ್ಲರೂ ಕೂಡ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಅದು ಸೀಳಿರೋದು ಬದನೆಕಾಯಿ ಇರುತ್ತಲ್ವ ಚಿಕ್ಕದು, ಅದಕ್ಕೆ ಅದು ಸ್ಟಫಿಂಗ್ ಥರ ತುಂಬಿ 4 ಸೈಡ್ ಫುಲ್ಲಾಗಿರಬೇಕು, ಒಳಗಡೆ ಎಲ್ಲ ಫಿಲ್ ಆಗಿರಬೇಕು. ಅದನ್ನು ಇದೇ ರೀತಿ ಎಲ್ಲ ಬದನೆಕಾಯಿನೂ ಫಿಲ್ ಮಾಡಿಕೊಂಡು ಒಂದು ಸೈಡ್ ಇಟ್ಬಿಡಿ. ಇದೇ ಥರ ಉತ್ತರ ಕರ್ನಾಟಕ ಶೈಲಿ ಅಡುಗೆಗಳು ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಒಂದು ಪಾತ್ರೆ ಇಡಿ. ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ, ಒಂದು 4-5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಅದು ಕಾಯಬೇಕು, ಚೆನ್ನಾಗಿ ಕಾಯಲಿ ಎಣ್ಣೆ. ಜೀರಿಗೆ ಹಾಕಿ, ಸಾಸಿವೆ ಹಾಕಿದ ನಂತರ ಅದು ಒಂದು ಸ್ವಲ್ಪ ಚಟಪಟ ಅನ್ನಬೇಕು. ಹೀಗೆ ಕಾಯ್ದಿರೋ ಎಣ್ಣೆಗೆ ಒಂದೊಂದಾಗಿ ತುಂಬಿರೋದು ಬದನೆಕಾಯಿನ ಬಿಟ್ಕೊಂಡೋಗಿ ಅದು ಎಣ್ಣೆಲೇ ಬಿಡಬೇಕು. ಎಲ್ಲ ಹಾಕ್ಬಿಟ್ಟು ಒಂದು ಸಾರಿ ಸ್ಪೂನ್ ಆಡಿಸ್ಬೇಡಿ, ಆದರೆ ಕಡಾಯಿ ಹಿಡ್ಕೊಂಡು ಒಂದು ಸ್ವಲ್ಪ ಅಲ್ಲಾಡಿಸಿ, ಅಂದರೆ ಅದು ಎಣ್ಣೆ ಎಲ್ಲ ಬದನೆಕಾಯಿಗೂ ಅಂಟಬೇಕು. 1-2 ನಿಮಿಷ ಮುಚ್ಚಿಬಿಟ್ಟಿಟ್ಟು ಅದು ಕಲರ್ ಚೇಂಜ್ ಆಗಿರುತ್ತೆ. ಮತ್ತು ತೆಗೆದು ನೋಡಿದಾಗ ಅದನ್ನು ಒಂದು ಸ್ವಲ್ಪ ಈಗ ಸ್ಪೂನ್ ತೊಗೊಂಡು ಚೆನ್ನಾಗಿ ಅಲ್ಲಾಡಿಸಿ. ಈಗ ಉದ್ದುದ್ದ ಮಾಡ್ಕೊಂಡಿರೋ ಈರುಳ್ಳಿ ಇತ್ತಲ್ಲ, ಆವಾಗಲೇ ಹಾಕಿದ್ರೆ ಏನಾಗಿತ್ತು, ಅದು ಎಣ್ಣೆಯಲ್ಲಿ ಸುಟ್ಟು ಹೋಗ್ತಾಯಿತ್ತು, ಅದು ಕ್ರಂಚಿನೆಸ್ ಹೋಗ್ಬಿಡ್ತಾಯಿತ್ತು ಅದರದ್ದು. ಅದಕ್ಕೆ ನಾನೇನು ಮಾಡಿದೆ, ಲಾಸ್ಟಲ್ಲಿ ಹಾಕಿಟ್ಟಿದ್ದೀನಿ. ಆಮೇಲೆ ಇಲ್ಲಿ ಮಿಕ್ಕಿರೋದು ಇನ್ನೂ ಗ್ರೇವಿ ಇತ್ತಲ್ವ, ಅದಕ್ಕೆ ಇನ್ನೊಂದು ಸ್ವಲ್ಪ ಹುಣಸೆ ರಸ, ಸ್ವಲ್ಪ ನೀರು ಮಿಕ್ಸ್ ಮಾಡಿ ಗ್ರೇವಿ ಥರ ಮಾಡಿ ಅದನ್ನು ರೆಡಿ ಮಾಡ್ಕೊಳ್ಳಿ. ಅದೆಲ್ಲ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬೇಯಬೇಕು ಬದನೆಕಾಯಿ. ಈಗ ಮುಚ್ಚಳ ತೆಗೆದು ನೋಡಿ, ಬೆಂದಿರುತ್ತೆ, ಸ್ವಲ್ಪ ಬೆಂದಿರುತ್ತೆ. ಅದನ್ನು ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ಅದು ಗ್ರೇವಿ ರೆಡಿ ಮಾಡಿದ್ದೀವಲ್ವ ಅದನ್ನು ಹಾಕಿ, ನಂಗೆ ನೀರು ಒಂದು ಸ್ವಲ್ಪ ಕಡಿಮೆ ಆಯಿತು, ಅದಕ್ಕೆ ಅದೇ ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದೇ ಗ್ರೇವಿಗೆ ಈಗ ಚೆನ್ನಾಗಿ ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಎಣ್ಣೆ ಎಲ್ಲ ಬರ್ತಾಯಿದೆ.
ಹುಳಿ ಒಂದು ಸ್ವಲ್ಪ ಕಡಿಮೆ ಆಗಿತ್ತು ಅಂತ ನಾನು ಇನ್ನೊಂದು ಸ್ವಲ್ಪ ಹುಳಿ ಹಾಕಿದೆ. ಚೆಕ್ ಮಾಡಿಕೊಂಡು ಹಾಕ್ಬೋದು. ಸಾಲ್ಟ್ ಏನಾದರೂ ಕಡಿಮೆ ಆಗಿದ್ದರೆ ಇದರಲ್ಲಿ ಆ್ಯಡ್ ಮಾಡ್ಕೋಬೋದು. ಖಾರನೂ ಅಷ್ಟೇ ಈ ಟೈಮಲ್ಲಿ ಆ್ಯಡ್ ಮಾಡ್ಕೋಬೋದು, ಏನಾದರೂ ಕಡಿಮೆ ಏನಾದರೂ ಆಗಿದ್ದರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಕುದಿಬೇಕದು. ಕುದ್ದು ಅದೆಲ್ಲ ಸಾಫ್ಟ್ ಆಗಬೇಕು. ಬದನೇಕಾಯಿ ಜಾಸ್ತಿ ಸಾಫ್ಟ್ ಆಗೋದೇನು ಬೇಕಾಗಿಲ್ಲ, ಸ್ವಲ್ಪ ಸಾಫ್ಟ್ ಆಗಬೇಕು. ಮುಚ್ಚಳ ಮುಚ್ಚಿಟ್ಟು ಒಂದು 2 ಮಿನಿಟ್ಸ್ ವೇಟ್ ಮಾಡಿದ ತಕ್ಷಣ ಮತ್ತೆ ಮುಚ್ಚಳ ತೆಗೆದ್ಬಿಟ್ಟು ಮತ್ತೆ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡ್ಕೊಳ್ಳಿ. ಆಗೋಯ್ತು, ಆಲ್ಮೋಸ್ಟ್ ರೆಡಿ ಆಗೋಯ್ತು. ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕಿ, ಚೆನ್ನಾಗಿರುತ್ತೆ. ಅದು ಎಣ್ಣೆ ಬಿಡಬೇಕು. ಅಲ್ಲಿ ನೋಡಿ ಯಾವ ಥರ ಎಣ್ಣೆ ಬಿಟ್ಕೊಂಡಿದೆ ಅಂತ. ಎಣ್ಣೆ ಬಿಟ್ಕೊಂಡ್ರೆ ರೆಡಿ ಆಗೋಯ್ತು. ಈ ಎಣ್ಗಾಯಿ ಉತ್ತರ ಕರ್ನಾಟಕ ಶೈಲಿಯ ಬದನೇಕಾಯಿ ಅಡ್ಗಾಯಿ ಅಂತೀವಿ, ಎಣ್ಗಾಯಿ ಅಂತಾರೆ, ತುಂಬಗಾಯಿ ಅಂತಾರೆ. ಈ ಥರ ವೆರೈಟಿ ಹೆಸರಲ್ಲಿದೆ ಇದು. ಮನೆಯಲ್ಲಿ ನೀವೊಂದು ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಹಾಕಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.